ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ವೀಡಿಯೋ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಹಾಗೆ ಬಡವ್ರ ಮಕ್ಕಳನ್ನ ಬೆಳೆಸಿ. ಸೊ ನೀವೇನಾದರೂ ನಾನ್ ವೆಜ್ ಲವರ್ ಆಗಿದ್ದೀರಾ? ಹಾಗಿದ್ರೆ ಈ ಒಂದು ಸ್ಪಾಟ್ ನಿಮಗೆ ಸಕ್ಕತ್ತಾಗಿದೆ. ಗೂಗಲಲ್ಲಿ ತೂಗುದೀಪ ದೊನ್ನೆ ಬಿರಿಯಾನಿ ಸಿರ್ಕೆ ಅಂತ ಹಾಕಿದರೆ ಈ ಒಂದು ಸ್ಪಾಟ್ ಬರುತ್ತೆ. ಸೊ ಸಿರ್ಕೆ ಸೈಡಿಂದ ಕೆಂಗೇರಿಗೆ ಹೋಗ್ತಾ ಇದ್ರೆ ನಿಮ್ಮ ರೈಟ್ ಹ್ಯಾಂಡ್ ಸೈಡಿಗೆ ಬರುತ್ತೆ. ಹಾಗೇನೆ ಕೆಂಗೇರಿಯಿಂದ ಸಿರ್ಕೆ ಕಡೆಗೆ ಬರ್ತಾ ಇದ್ರೆ ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಈ ಒಂದು ತೂಗುದೀಪ ದೊನ್ನೆ ಬಿರಿಯಾನಿ ಇದೆ. ಸೊ ಒಳಗಡೆ ನೋಡಿ ಎಷ್ಟು ದೊಡ್ಡದಾಗಿದೆ, ಸ್ಪೇಷಿಯಸ್ ಅಂತೂ. ಹಾಗೆಯೇ ಆ್ಯಂಬಿಯನ್ಸ್ ಕೂಡ ತುಂಬ ಚೆನ್ನಾಗಿದೆ, ಆಡಂಬರ ಏನೂ ಇಲ್ಲ, ತುಂಬ ಚೆನ್ನಾಗಿ ಫುಡ್ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ, ಪ್ರತಿ ಭಾನುವಾರ 2 get 1 ಚಿಕನ್ ಬಿರಿಯಾನಿಗೆ ಚಿಕನ್ ಬಿರಿಯಾನಿ. ಮಟನ್ ಬಿರಿಯಾನಿಗಿರಲ್ಲ ಆಯಿತಾ, ಮಟನ್ ಕಾಸ್ಟ್ಲಿ. ಆಲ್ಮೋಸ್ಟ್ ಜನ ಇರ್ತಾರೆ, ಫುಲ್ ರಶ್. ಇಲ್ಲಿಯ ಊಟನ ನಿಮಗೆ ಬಾಳೆ ಎಲೆಯಲ್ಲಿ ಬಡಿಸ್ತಾರೆ, ಸಖತ್ತಾಗಿರುತ್ತೆ. ಸೊ ಒಂದು ಊಟನ ಬಾಳೆ ಎಲೆಯಲ್ಲಿ ತಿನ್ನುವಾಗ ಅದರದ್ದು ಫ್ಲೇವರೇ ಅದು ತುಂಬ ಚೇಂಜ್ ಆಗುತ್ತೆ, ತುಂಬ ಚೆನ್ನಾಗೂ ಕೂಡ ಇರುತ್ತೆ. ಸೊ ನೀವೇನಾದರೂ ವಿಸಿಟ್ ಮಾಡಿಲ್ಲ ಅಂತ ಹೇಳಿದ್ರೆ ಖಂಡಿತ ನಾನ್ ವೆಜ್ ಲವರ್ಸು ವಿಸಿಟ್ ಮಾಡಿ ಈ ಒಂದು ಜಾಗಕ್ಕೆ. ಸೊ ಪಾರ್ಸಲ್ಗಳು ಕೂಡ ತೊಗೊಳೋಕ್ಕೆ ತುಂಬ ಜನ ಬರ್ತಾನೆ ಇರ್ತಾರೆ. ನಾನು ನೋಡ್ದಂಗೆ ವೀಕ್ ಡೇಸಲ್ಲೇ ತುಂಬ ಜನ ಬರ್ತಾರೆ, ಇನ್ನು ವೀಕೆಂಡ್ಸಲ್ಲಿ ಕೇಳೋದೇ ಬೇಡ, ರಾಶಿ ಫುಲ್ ತುಂಬ್ಕೊಂಡಿರ್ತಾರೆ. ಸೊ ಇಲ್ಲಿ ಏನಂತ ಹೇಳಿದ್ರೆ ಯಾವುದೇ ರೀತಿಯ ಆಡಂಬರದ ಒಂದು ರೆಸ್ಟೋರೆಂಟ್ ಫೀಲ್ ಇಲ್ಲ, ಬಟ್ ಪೀಸ್ಫುಲ್ ಆಗಿರುತ್ತೆ. ಒಂದು ಫ್ಯಾಮಿಲಿ ಜೊತೆ ಆರಾಮ್ಸೆ ಬಂದು ಕುತ್ಕೊಂಡು ತಿನ್ಬೋದು. ಇಲ್ಲಿದ ವೇಟರ್ಸ್ ಕೂಡ ತುಂಬ ಕಷ್ಟಪಡ್ತಾರೆ ನೋಡಿ. ಮೋಹನಣ್ಣ, ಈರಣ್ಣ ತುಂಬ ಒಳ್ಳೆ ಸರ್ವಿಸ್. ಪಾಪ ಅವ್ರಿಗೆ ಎಷ್ಟು ಕಷ್ಟ ಆಗ್ಬೋದು, ಅವ್ರಿಗೆ ಯಾವ ಟೇಬಲಲ್ಲಿ ಹೇಗೆ ಓಡಾಡಬೇಕು ಅಂತಲೇ ತಲೆ ಓಡುತ್ತೆ ಇಲ್ವೋ ಗೊತ್ತಿಲ್ಲ. ಈ ಜನನ ಅವರು ಕ್ರೌಡ್ ಕಂಟ್ರೋಲ್ ಮಾಡೋದೇ ಗ್ರೇಟ್. ಸೊ ಕುಷ್ಕ ಇವನಿಗೆ, ಬಿರಿಯಾನಿ ನನಗೆ. ಇದು ಬಿರಿಯಾನಿ, ಇದು ಕುಷ್ಕ. ಏನು ಡಿಫ್ರೆನ್ಸ್ ಇರಲ್ಲ, ಚಿಕನ್ ಪೀಸ್ ಒಳಗಿರುತ್ತೆ, ಚಿಕನ್ ಇರುತ್ತೆ, ಅದರಲ್ಲಿ ಬರೀ ರೈಸ್ ಇರುತ್ತೆ. ಚಿಕ್ಕ ಪೀಸ್. ಸೊ ಈಗ ಬ್ಯಾಟಿಂಗ್ ಮಾಡೋಣವಾ, ಶುರು ಮಾಡೋಣವಾ? ಅದಕ್ಕೆ ಬಿಸಿ ಇದೆ ತಾನೆ, ನಿಧಾನ. ಈ ಥರ ಈರುಳ್ಳಿ ಎತ್ಕೊಳ್ಳಿ, ಬಿಸಿ ಬಿಸಿ ಇದ್ರೆ. ಬಿಸಿ ಆಯ್ತಾ ಈರುಳ್ಳಿ? ಇದಿಲ್ವಾ ಸೌಟು? ಇದು ನೋಡಿ, ಈರುಳ್ಳಿ ಸ್ಪೂನ್ ಅಂತಾರೆ ಇದಕ್ಕೆ. ನೋಡಿ, ಇದು ಹಾಫ್ ಕಬಾಬ್. 1 2 3 4 5 ಪೀಸ್. ಹಾಫ್ ಕಬಾಬ್ಗೆ 5 ಪೀಸ್ ಕಬಾಬ್. ಹಾಫ್ ಕಬಾಬ್ಗೆ 5 ಪೀಸ್ ಕೊಡ್ತಾರೆ. ಶೇರ್ವಾ ಜೊತೆ ಸಕ್ಕತ್ತಾಗಿದೆ. ಹೀಗೆ ಮಾಡಿ ಕಬಾಬ್ ಜಾಸ್ತಿ ತಿನ್ಬೇಕು. ಸೈಡಲ್ಲಿ ದೊಡ್ಡ ದೊಡ್ಡದಾಗಿ ಬೋರ್ಡ್ ಕಾಣುತ್ತೆ. ಅದರಿಂದ ಸ್ವಲ್ಪ ಒಳಗಡೆ ಬಂದರೆ ಪಾರ್ಕಿಂಗು ತುಂಬ ಒಳ್ಳೆ ಸ್ಪೇಸ್ ಮಾಡಿದ್ದಾರೆ.
ಫುಲ್ ಫ್ಯಾಮಿಲಿ ಬಂದರೆ ನಮ್ಗೆ ಒಳ್ಳೆ ಫುಡ್ಡು ಸಿಗುತ್ತೆ, ಒಳ್ಳೆ ಆಂಬಿಯೆಂಟು. ಸೊ ಅಲ್ಲಿ ನೋಡಿ ಈರಣ್ಣ ಅಂತ ಹೇಳ್ಬಿಟ್ಟು ಅವರು ವೆಯ್ಟರು, ಪಾಪ ಅವ್ರ ಕಾಲು ನೋವಾಗಿದ್ರೂ ಕೂಡ ಆಚೆ ಈಚೆ ಓಡಾಡಿಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ಅವ್ರಿಗೊಂದು ಅಪ್ರಿಷಿಯೇಟ್ ಮಾಡಲೇಬೇಕು, ಗ್ರೇಟ್ ಅಲ್ವಾ. ಕಾಲು ನೋವಿದ್ರೂ ಕೂಡ ಮನೆಯ ಜವಾಬ್ದಾರಿಗಳನ್ನ ಹೊತ್ಕೊಂಡು ಅವ್ರ ಕೆಲಸನ ಮಾಡ್ತಾಯಿದ್ದಾರೆ ನಗು ಮುಖದಲ್ಲಿ. ನನಗಂತೂ ತುಂಬ ಬೇಜಾರಾಯಿತು ನೋಡಿ. ನಮ್ಮದೇ ಕಷ್ಟ ಅಂತ ಅಂದ್ಕೊಳ್ತೀವಿ, ನಮಗಿಂತ ಎಷ್ಟು ಜನಕ್ಕೆ ಕಷ್ಟ ಇದೆ. ಪಾಪ ಕುಂಡ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ನನ್ನ ಕಡೆಯಿಂದ ಅವ್ರಿಗೊಂದು ಹ್ಯಾಟ್ಸ್ ಆಫ್. ಸೊ ಊಟ ಎಲ್ಲ ಮುಗೀತು ನಮ್ಮದು. ನಾನು ಎಲ್ಲ ಕಡೆನೂ ಸ್ವಲ್ಪ ಬಿಡ್ತೀನಿ, ಬಟ್ ಇಲ್ಲಂತೂ ಒಂದು ಚೂರು ಕೂಡ ರೈಸ್ನ ವೇಸ್ಟ್ ಮಾಡಿಲ್ಲ, ಫುಲ್ ತಿಂದಿದ್ದೀನಿ. ಸಖತ್ತಾಗಿತ್ತು ನೋಡಿ. ಫುಲ್ ಬ್ಯಾಟಿಂಗ್ ಆಯಿತು, ಫುಲ್ ಖಾಲಿ. ಶೇರ್ ಬರುತ್ತೆ ಬಿಲ್ ಅಲ್ಲೇ ಕೊಡ್ತಾ ಇರ್ಲಿಲ್ವಾ? ಬಿಲ್ ಕೊಡೋದಾ ಬಿಲ್ಲು? ಅಲ್ಲಿ ನೋಡಿ ಬೈಕ್ ಪಾರ್ಕ್. ಸೊ ನಾನು ಮತ್ತು ಅವನು ತಿಂದಿದ್ದು ಒಂದು ಬಿರಿಯಾನಿ, ಒಂದು ಕುಷ್ಕ, ಹಾಫ್ ಕಬಾಬ್, ಹಾಗೆ ಒಂದು ಗೋಲಿ ಸೋಡಾ ಮತ್ತು ವಾಟರ್. ಸೊ ನೋಡೋಣ ಬನ್ನಿ ಎಷ್ಟು ಟೋಟಲ್ ಬಿಲ್ ನೋಡೋಣವಾ. ಒಂದು ಗೋಲಿ ಸೋಡಾ, ಹಾಫ್ ವಾಟರ್ ಬಾಟಲ್. ಸೊ 360 ರೂಪಾಯಿ ಆಯಿತು. ತುಂಬ ವರ್ತ್ ಅಂತಲೇ ಹೇಳ್ಬೋದು. ಈ ಒಂದು ಬೆಸ್ಟ್ ಟೇಸ್ಟಿಗೆ ಬೇರೆ ಕಡೆ ಎಲ್ಲ ಈ ಟೇಸ್ಟ್ ಕೊಡ್ತಾರೆ ಅಂತ ಹೇಳಿದ್ರೆ ಒಂದು ಬಿರಿಯಾನಿನೇ 360 ಮಾಡಿರ್ಬೋದೇನೋ, ಗೊತ್ತಿಲ್ಲ ನನಗೆ. ಸೊ ಈ ಒಂದು ಸ್ಪಾಟಲ್ಲಿ ತುಂಬ ಟೇಸ್ಟ್ಫುಲ್ಲಾಗಿ ಮೈಲ್ಡಾಗಿರುತ್ತೆ, ನಾಟಿ ಸ್ಟೈಲ್ ಗ್ರೀನ್ ಕಲರ್ ಬಿರಿಯಾನಿ ಆಗಿರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ. ಸೊ ಓಪನ್ ಕಿಚನ್, ಪರವಾಗಿಲ್ಲ, ಆಡಂಬರ ಏನಿಲ್ಲ ಹೋಟೆಲ್ದು, ಬಟ್ ಫುಡ್ ಮಾತ್ರ ಸಗದಾಗಿದೆ ನೋಡಿ. ಇಲ್ಲೆಲ್ಲ ಪ್ರಿಪೇರ್ ಮಾಡ್ತಾರೆ ಓಪನಲ್ಲಿ. ಮೊಸರು ಬಜ್ಜಿ ಮಾಡ್ತಾ ಇದ್ದಾರೆ. ಸೊ ನೋಡಿ, ಕೈಯೆಲ್ಲ ಒಳಗಾಕಿ ಫುಲ್ಲು ಸ್ಪೂನಲ್ಲೇ ಅವರು ಕ್ಲೀನಾಗಿ ಮೊಸರು ಬಜ್ಜಿ ಮಾಡ್ತಾ ಇದ್ದಾರೆ. ಸೊ ಓಪನ್ ಕಿಚನ್ ಆಗಿದ್ರಿಂದ ವೆಂಟಿಲೇಷನ್ ಚೆನ್ನಾಗಿ ಹೋಗುತ್ತೆ. ಇಷ್ಟೇ ಇವತ್ತಿನ ವ್ಲಾಗ್. ಸೊ ನಾನ್ ವೆಜ್ ಲವರ್ ಆಗಿದ್ರೆ ಖಂಡಿತ ಈ ಸ್ಪಾಟ್ಗೆ ವಿಸಿಟ್ ಮಾಡೋದನ್ನ ಮರಿಬೇಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಆಯಿತಾ. ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಲೇಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಒತ್ತಿ. ಧನ್ಯವಾದಗಳು.